ದಿ ಡಿಬೇಟ್ಗೆ ಸ್ವಾಗತ. ಆ, ಇಂದು ನಾವು ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಒಂದು ಗ್ರಂಥವನ್ನ ಆಧರಿಸಿ ಒಂದು ಒಂದು ಸೂಕ್ಷ್ಮವಾದ ಆಧ್ಯಾತ್ಮಿಕ ವಿಚಾರವನ್ನ ಚರ್ಚೆ ಮಾಡೋಣ ಅಂತ ಇದ್ದೇವೆ. ಈ ಗ್ರಂಥ ಮುಖ್ಯವಾಗಿ ಸಂಧ್ಯಾವಂದನೆ ಮತ್ತೆ ಗಾಯತ್ರಿ ಮಂತ್ರದ ಆಳವಾದ ಅರ್ಥಗಳನ್ನ ವಿಶೇಷವಾಗಿ ಅನುಸಂಧಾನದ ದೃಷ್ಟಿಯಿಂದ ವಿವರಿಸುತ್ತೆ. ಹೌದು, ಕೇವಲ ವಿಧಿವಿಧಾನಗಳು ಮಾತ್ರ ಅಲ್ಲ, ಅದರ ಹಿಂದಿನ ತತ್ವ ಏನು ಮತ್ತೆ ಅದನ್ನ ನಮ್ಮ ಅನುಭವಕ್ಕೆ ತಂದುಕೊಳ್ಳೋದು ಹೇಗೆ ಅನ್ನೋದರ ಮೇಲೆ ಆಕ್ಚುಲಿ ಈ ಗ್ರಂಥ ಹೆಚ್ಚು ಬೆಳಕು ಚೆಲ್ಲುತ್ತೆ. ಸರಿ, ಈ ಗ್ರಂಥದ ಒಂದು ಪೂರಕ ಲೇಖನ ಅಂದ್ರೆ ಸರ್ವವ್ಯಾಪಕತ್ವದ ಉಪಾಸನೆ ಅಂತ. ಅದರಲ್ಲಿ ಭಗವಂತನ 2 ಮುಖ್ಯ ಆಯಾಮಗಳನ್ನು ಗುರುತಿಸಿದ್ದಾರೆ. ಒಂದು, ಆತ ಎಲ್ಲೆಲ್ಲೂ ಇದ್ದಾನೆ, ಅಂದ್ರೆ ಎಲ್ಲ ದೇಶ ಕಾಲ ವಸ್ತುಗಳಲ್ಲಿ ಹರಡಿರುವನು. ಇದನ್ನ ಸರ್ವವ್ಯಾಪಕತ್ವ ಅಥವಾ ಸಕಲಾಧಾರಕತ್ವ ಅಂದ್ರೆ ಎಲ್ಲಕ್ಕೂ ಆಧಾರವಾಗಿರುವಿಕೆ ಅಂತ ಹೇಳಬಹುದು. ಇನ್ನೊಂದು, ಎರಡನೆಯದು, ಆತ ಎಲ್ಲಾ ಜೀವಿಗಳ ಚಟುವಟಿಕೆಗಳ ಹಿಂದಿರುವ ಮೂಲ ಪ್ರೇರಕ ಶಕ್ತಿ. ಇದನ್ನ ಸರ್ವಪ್ರೇರಕತ್ವ ಅಥವಾ ಅಂತರ್ಯಾಮಿತ್ವ ಅಂದ್ರೆ ಒಳಗಿದ್ದು ನಡೆಸುವ ಶಕ್ತಿ ಅಂತ ಕರೀತಾರೆ. ಈ ಎರಡೂ ಪರಿಕಲ್ಪನೆಗಳು ನಮ್ಮ ಶಾಸ್ತ್ರಗಳಲ್ಲಿ ಅಂದ್ರೆ ಹಾಸು ಹೋಗಾಗಿವೆ, ನಿಜ. ಹೌದು. ಹಾಗಾಗಿ ಇಂದಿನ ನಮ್ಮ ಚರ್ಚೆಯ ಮುಖ್ಯ ಪ್ರಶ್ನೆ ಏನು ಅಂದ್ರೆ, ಭಗವಂತನ ಈ 2 ಸ್ವರೂಪಗಳ ಅನುಸಂಧಾನದಲ್ಲಿ ಒಬ್ಬ ಸಾಧಕ ಅವನು ಯಾವುದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು? ಆತನ ಆಧಾರ ಸ್ವರೂಪಕ್ಕೋ ಅಥವಾ ಪ್ರೇರಕ ಸ್ವರೂಪಕ್ಕೋ? ಯಾವುದು ಆಧ್ಯಾತ್ಮಿಕ ಸಾಧನೆಯ ದಾರಿಯಲ್ಲಿ ಹೆಚ್ಚು ಮೂಲಭೂತವಾದದ್ದು? ಸರಿ, ನನ್ನ ನಿಲುವು ಏನು ಅಂದ್ರೆ, ಭಗವಂತನ ಸರ್ವವ್ಯಾಪಕತ್ವ ಅಂದ್ರೆ ಆತ ಎಲ್ಲಕ್ಕೂ ಆಧಾರ, ಸಕಲ ಆಧಾರಕ ಎಂಬ ತತ್ವದ ಅರಿವೆ ಅತ್ಯಂತ ಪ್ರಮುಖ, ಮತ್ತೆ ಅದು ಅಡಿಪಾಯವಾದದ್ದು. ನನ್ನ ಪ್ರತಿವಾದ ಏನು ಅಂದ್ರೆ, ಭಗವಂತನ ಸರ್ವಪ್ರೇರಕತ್ವ ಅಂದ್ರೆ ಆತ ಎಲ್ಲರೊಳಗಿದ್ದು ಎಲ್ಲವನ್ನೂ ಪ್ರೇರೇಪಿಸುತ್ತಾನೆ, ಅಂತರ್ಯಾಮಿಯಾಗಿದ್ದಾನೆ ಎಂಬ ತತ್ವದ ಅನುಸಂಧಾನ ಇದೆಯಲ್ಲ, ಅದು ಸಾಧಕನಿಗೆ ಹೆಚ್ಚು ಕ್ರಿಯಾತ್ಮಕ ಅನ್ಸುತ್ತೆ, ಹೆಚ್ಚು ಪ್ರಾಯೋಗಿಕ ಮತ್ತೆ ನಮ್ಮ ದೈನಂದಿನ ಬದುಕಿಗೆ ಹತ್ತಿರವಾದದ್ದು ಅಂತ ನನ್ಗನ್ಸುತ್ತೆ. ಅಂತ ಮೂಲಭೂತವಾದದ್ದು. ಇಡೀ ಜಗತ್ತು, ಅದರಲ್ಲಿರೋ ಸಣ್ಣ ಕಣದಿಂದ ಹಿಡಿದು ಇಡೀ ಬ್ರಹ್ಮಾಂಡದವರೆಗೆ ಎಲ್ಲವೂ ಅವನ ಆಶ್ರಯದಲ್ಲೇ ಇವೆ, ಅವನಿಂದಲೇ ಅಸ್ತಿತ್ವವನ್ನ ಪಡೆದಿವೆ ಅನ್ನೋ ತಿಳುವಳಿಕೆ ಅದು ಆಧ್ಯಾತ್ಮಿಕ ಸಾಧನೆಗೆ ಅಡಿಗಲ್ಲು ಇದ್ದ ಹಾಗೆ. ಈ ಅರಿವು ಇಲ್ಲದೆ ಮುಂದಿನ ಹಂತಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಅಂತ ನನ್ನ ಅನಿಸಿಕೆ. ಅದು ಸರಿ, ಸೈದ್ಧಾಂತಿಕವಾಗಿ ಒಪ್ಪಬಹುದು. ಆದ್ರೆ ಆ ಅರಿವನ್ನು ದೈನಂದಿನ ಅನುಭವಕ್ಕೆ ತರುವುದು ಹೇಗೆ? ಅಂದ್ರೆ ಅದರ ಪ್ರಾಯೋಗಿಕತೆ ಏನು? ಖಂಡಿತ, ಶಾಸ್ತ್ರಗಳೇ ಇದಕ್ಕೆ ದಾರಿ ತೋರಿಸ್ತವೆ. ಉದಾಹರಣೆಗೆ ನೋಡಿ, ಈಶಾವಾಸ್ಯೋಪನಿಷತ್ತು ಅದರ 6ನೇ ಮತ್ತು 7ನೇ ಶ್ಲೋಕಗಳು ಏನ್ ಹೇಳುತ್ತೆ ಅಂದ್ರೆ, ಯಾರು ಎಲ್ಲಾ ಜೀವಿಗಳಲ್ಲಿ ಪರಮಾತ್ಮನನ್ನ ಮತ್ತು ಪರಮಾತ್ಮನಲ್ಲಿ ಎಲ್ಲಾ ಜೀವಿಗಳನ್ನ ಕಾಣುತ್ತಾರೋ ಅವರಿಗೆ ಶೋಕವಾಗಲಿ ಮೋಹವಾಗಲಿ ಇರುವುದಿಲ್ಲ. ಇಲ್ಲಿ ನೋಡಿ, ಆತ್ಮನಲ್ಲಿ ಎಲ್ಲವನ್ನೂ ಕಾಣುವುದು ಅನ್ನೋದೇ ಸಕಲಾಧಾರತ್ವದ ದೃಷ್ಟಿ. ಅಂದ್ರೆ ಇಡೀ ವಿಶ್ವವೇ ಭಗವಂತನೆಂಬ ಆಧಾರದ ಮೇಲೆ ನಿಂತಿದೆ ಅಂತ ತಿಳಿಯೋದು. ಈ ತಿಳುವಳಿಕೆ ಬಂದ್ರೆ ಶೋಕ ಮೋಹಗಳು ತಾವಾಗಿಯೇ ದೂರ ಆಗತ್ತೆ ಅಂತ ಉಪನಿಷತ್ತು ನೇರವಾಗಿ ಹೇಳ್ತಾ ಇದೆ. ಆದ್ರೆ ಅಲ್ಲೇ ಎಲ್ಲಾ ಜೀವಿಗಳಲ್ಲಿ ಪರಮಾತ್ಮನನ್ನು ಕಾಣುವುದನ್ನು ಹೇಳಿದೆಯಲ್ಲ, ಅದು ಅಂತರ್ಯಾಮಿತ್ವಕ್ಕೆ ಅಥವಾ ಪ್ರೇರಕತ್ವಕ್ಕೆ ಹೆಚ್ಚು ಹತ್ರ ಅಲ್ವಾ? ಹೌದು ಹೌದು, ಎರಡನ್ನೂ ಹೇಳಿದೆ. ಅವು ಬೇರೆ ಬೇರೆ ಅಲ್ಲ, ನಿಜ. ಆದ್ರೆ ಆಧಾರ ಇಲ್ಲದೆ ಆಧ್ಯಾಯ ಅಂದ್ರೆ ಇರುವ ವಸ್ತು ಅದು ಹೇಗೆ ಸಾಧ್ಯ ಅಲ್ವಾ? ಭಗವದ್ಗೀತೆಯಲ್ಲೂ ನೋಡಿ, 6ನೇ ಅಧ್ಯಾಯ 30ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಇದೇ ಮಾತನ್ನ ಸ್ಪಷ್ಟವಾಗಿ ಹೇಳ್ತಾನೆ. ಯಾರು ನನ್ನನ್ನು ಎಲ್ಲೆಡೆ ಮತ್ತು ಎಲ್ಲವನ್ನೂ ನನ್ನಲ್ಲಿ ಕಾಣುತ್ತಾರೋ, ಇಲ್ಲಿ ಎಲ್ಲೆಡೆ ಅನ್ನೋದು ವ್ಯಾಪಕತ್ವ ಆದ್ರೆ ನನ್ನಲ್ಲಿ ಅನ್ನೋದು ಆಧಾರತ್ವವನ್ನು ಸೂಚಿಸುತ್ತೆ. ಭಾಗವತದಲ್ಲೂ ಅಷ್ಟೇ 11ನೇ ಸ್ಕಂದದಲ್ಲಿ ಉತ್ತಮ ಭಕ್ತನ ಲಕ್ಷಣ ಹೇಳುವಾಗ ಎಲ್ಲ ಜೀವಿಗಳಲ್ಲಿ ಭಗವಂತನನ್ನು, ಭಗವಂತನ ಆಶ್ರಯದಲ್ಲಿ ಎಲ್ಲ ಜೀವಿಗಳನ್ನು ಕಾಣುವನು ಅಂತ ಎರಡನ್ನೂ ಸೇರಿಸಿಯೇ ಹೇಳಲಾಗಿದೆ. ಕೌಶಾರವ ಶ್ರುತಿ ಇರ್ಬೋದು, ಪ್ರಹ್ಲಾದನ ಮಾತುಗಳಿರ್ಬೋದು, ಇವೆಲ್ಲವೂ ಈ ಆಧಾರ ತತ್ವವನ್ನೇ ಪುಷ್ಟೀಕರಿಸುತ್ತವೆ. ಅಷ್ಟೇ ಅಲ್ಲ, ಗಾಯತ್ರಿ ಮಂತ್ರದ ಮೊದಲ ಪದಗಳನ್ನೇ ನೋಡಿ. ತತ್ ಅಂದ್ರೆ ಆ ಪ್ರಸಿದ್ಧನಾದ, ವರೆಣ್ಯಂ ಅಂದ್ರೆ ಆ ಶ್ರೇಷ್ಠನಾದ, ಇವು ಅವನ ಮೂಲಭೂತವಾದ ಆಧಾರ ಸ್ವರೂಪವನ್ನು ಸೂಚಿಸುತ್ತವೆ.
ನಾರಾಯಣ ಅನ್ನೋ ಹೆಸರಿನ ಅರ್ಥದಲ್ಲೂ ಇದು ಸ್ಪಷ್ಟವಾಗಿದೆ. ನಾರ ಅಂದ್ರೆ ಜ್ಞಾನ, ಜಲ, ಜೀವರಾಶಿಗಳು ಹೀಗೆ ಎಲ್ಲಕ್ಕೂ ಆಶ್ರಯನಾದವನು ಅಂತ. ಲಕ್ಷ್ಮೀ, ಬ್ರಹ್ಮ, ರುದ್ರಾದಿಗಳು ಸಹಿತ ಎಲ್ಲರೂ ಆತನ ಆಶ್ರಯದಲ್ಲೇ ಇದ್ದಾರೆ ಅಂತ ಚಿಂತನೆ ಮಾಡೋದ್ರಿಂದ ಆತನ ಪರಮ ಶ್ರೇಷ್ಠತೆ ನಮಗೆ ಅರಿವಾಗುತ್ತೆ ಮತ್ತು ನಮ್ಮ ಶರಣಾಗತಿಯ ಭಾವ ಇದೆಯಲ್ಲ ಅದು ದೃಢವಾಗುತ್ತೆ. ಆದ್ರಿಂದ ನನ್ನ ಪ್ರಕಾರ ಈ ಸಕಲಾಧಾರತ್ವದ ಅರಿವೇ ಮೊದಲು ಬೇಕು. ಅದೇ ಮೂಲಭೂತವಾದದ್ದು. ನೀವು ಹೇಳಿದ ಹಾಗೆ ಭಗವಂತ ಎಲ್ಲಕ್ಕೂ ಆಧಾರ ಅನ್ನೋದು ನಿಜವೇ. ಅದನ್ನ ಖಂಡಿತ ಅಲ್ಲಗಳೆಯೋಕೆ ಸಾಧ್ಯವಿಲ್ಲ. ಆದರೆ ನಾವಿಲ್ಲಿ ಮಾತಾಡ್ತಿರೋದು ಸಾಧಕನ ದೃಷ್ಟಿಯಿಂದ, ಅನುಸಂಧಾನದ ದೃಷ್ಟಿಯಿಂದ ಅಲ್ವಾ? ನಮ್ಮ ದೈನಂದಿನ ಜೀವನದಲ್ಲಿ ನಾವು ಕರ್ಮಗಳನ್ನ ಮಾಡ್ತಾ ಭಗವಂತನನ್ನ ನೆನೆಯುವಾಗ ಆತನ ಸರ್ವ ಪ್ರೇರಕತ್ವ ಅಂದ್ರೆ ಆತನೇ ಎಲ್ಲರೊಳಗಿದ್ದು ಎಲ್ಲ ಕ್ರಿಯೆಗಳನ್ನು ನಡೆಸ್ತಿದ್ದಾನೆ, ನಮ್ಮನ್ನೂ ಪ್ರೇರೇಪಿಸ್ತಿದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ ಅನ್ನೋ ತತ್ವದ ಅರಿವು ಮತ್ತೆ ಅನುಸಂಧಾನ ಇದೆಯಲ್ಲ, ಅದು ಹೆಚ್ಚು ನೇರವಾದ ಪರಿಣಾಮ ಬೀರುತ್ತೆ ಅನ್ಸುತ್ತೆ, ಹೆಚ್ಚು ಕ್ರಿಯಾತ್ಮಕವಾಗಿರುತ್ತೆ ಅಂತ ನನ್ನ ನಿಲುವು. ಅದು ಹೇಗೆ ಹೆಚ್ಚು ಕ್ರಿಯಾತ್ಮಕ ಅಥವಾ ಪ್ರಾಯೋಗಿಕ ಅಂತೀರಿ? ಹೇಗೆ ಅಂದ್ರೆ, ಇದು ಸಾಧಕನ ಅಹಂಕಾರಕ್ಕೆ, ಅಂದ್ರೆ ನಾನ್ ಮಾಡ್ತಿದ್ದೀನಿ, ಇದು ನನ್ನ ಸಾಧನೆ ಅನ್ನೋ ಕರ್ತೃತ್ವದ ಭಾವನೆ ಇದೆಯಲ್ಲ, ಅದಕ್ಕೆ ನೇರವಾಗಿ ಪೆಟ್ಟು ಕೊಡುತ್ತೆ. ಅದನ್ನ ಕಳಚಲಿಕ್ಕೆ ಇದು ಅತ್ಯಂತ ಪರಿಣಾಮಕಾರಿ ದಾರಿ ಅಂತ ನನಗನ್ಸುತ್ತೆ. ಭಾಗವತದಲ್ಲಿ ನೋಡಿ, 2ನೇ ಸ್ಕಂದದಲ್ಲಿ ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ, ತತ್ವವನ್ನ ಅರಿಬೇಕು ಅನ್ನೋನು ತಿಳಿಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಯಾವುದೇ ವಸ್ತು ಎಲ್ಲೇ ಇರ್ಲಿ, ಯಾವಾಗ್ಲೇ ಇರ್ಲಿ, ಅದರ ಹಿಂದೆ ಭಗವಂತ ನಿಯಾಮಕನಾಗಿ ಅಂದ್ರೆ ಅದನ್ನ ನಡೆಸುವನಾಗಿ ಇದ್ದೇ ಇರುತ್ತಾನೆ ಅನ್ನೋ ಸತ್ಯ. ಇಲ್ಲಿ ನಿಯಾಮಕ ಅನ್ನೋ ಶಬ್ದ ಇದೆಯಲ್ಲ, ಅದು ನೇರವಾಗಿ ಪ್ರೇರಕತ್ವವನ್ನೇ ಸೂಚಿಸುತ್ತೆ. ನಿಯಾಮಕನಾಗಿ ಇರಬೇಕು ಅಂದ್ರೆ ಮೊದಲು ಅವನಲ್ಲಿ ಇರಬೇಕಲ್ವೇ? ಅಂದ್ರೆ ವ್ಯಾಪಕನಾಗಿ ಇರಬೇಕು ತಾನೆ? ಅದು ಮತ್ತೆ ಮೂಲ ಆಧಾರ ತತ್ವಕ್ಕೆ ಬರೋದಿಲ್ಲವೇ? ಖಂಡಿತವಾಗಿಯೂ ವ್ಯಾಪಕತ್ವ ಇಲ್ಲದೆ ಪ್ರೇರಕತ್ವ ಸಾಧ್ಯವಿಲ್ಲ. ನಾನದನ್ನ ಒಪ್ಪುತ್ತೀನಿ, ಅವೆರಡೂ ಒಂದಕ್ಕೊಂದು ಪೂರಕನೇ. ಆದರೆ ಅನುಸಂಧಾನ ಮಾಡುವಾಗ, ಅಂದ್ರೆ ಆ ತತ್ವವನ್ನ ಮನಸ್ಸಿಗೆ ತಂದುಕೊಳ್ಳುವಾಗ, ನನ್ನೊಳಗಿದ್ದು ನನ್ನನ್ನು ನಡೆಸ್ತಿದ್ದಾನೆ ಅನ್ನೋ ಭಾವನೆ, ಅದು ಸಾಧಕನಿಗೆ ಹೆಚ್ಚು ಹತ್ರ ಅನ್ಸುತ್ತೆ. ನೋಡಿ, ಭಾಗವತದಲ್ಲೇ 3ನೇ ಸ್ಕಂದದಲ್ಲಿ ಕಪಿಲದೇವರು ತಾಯಿ ದೇವಹೂತಿಗೆ ಉಪದೇಶ ಮಾಡುವಾಗ ಪರಮಾತ್ಮನು ಎಲ್ಲಾ ಜೀವಿಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ ಮತ್ತು ಅವರ ಮೂಲಕವೇ ಎಲ್ಲಾ ಕ್ರಿಯೆಗಳನ್ನು ನಡೆಸ್ತಾನೆ. ಶ್ಲೋಕವನ್ನೇ ಹೇಳ್ತೀನಿ, ಈಶತೆ ಧ್ಯನನ್ಯ ಭಾವೇನ ಭೂತೇಶ್ಚುವ ತತಮಾತ್ಮನಾಂ ಅಂತ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಇದನ್ನ ಮನಸ್ಸಿಗೆ ತಂದುಕೊಂಡ್ರೆ ನಾನು ಮಾಡಿದೆ, ನನ್ನಿಂದಲೇ ಆಯಿತು ಅನ್ನೋ ಅಹಂಕಾರಕ್ಕೆ ಎಲ್ಲಿ ಜಾಗ ಇರುತ್ತೆ ಹೇಳಿ? ಇದು ನಿಷ್ಕಾಮ ಕರ್ಮ ಮಾಡ್ಲಿಕ್ಕೆ, ಅಂದ್ರೆ ಫಲದ ಆಸೆ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ, ದೇವರ ಇಚ್ಛೆಗೆ ಶರಣಾಗಲಿಕ್ಕೆ, ಹಾಗೆ ಬರುವ ಸುಖ ದುಃಖಗಳನ್ನ ಸಮನಾಗಿ ಸ್ವೀಕರಿಸ್ಲಿಕ್ಕೆ ಬಹಳ ಸಹಾಯ ಮಾಡುತ್ತೆ. ನೀವು ಹೇಳೋದು ಸರಿ. ಆದರೆ ಗೀತೆಯ ಅದೇ ಶ್ಲೋಕಕ್ಕೆ 6:30 ಬರೋದಾದ್ರೆ, ನನ್ನನ್ನು ಎಲ್ಲೆಡೆ ಮತ್ತು ಎಲ್ಲವನ್ನೂ ನನ್ನಲ್ಲಿ ಕಾಣುವವನಿಗೆ ನಾನು ಎಂದಿಗೂ ಅಗೋಚರನಾಗುವುದಿಲ್ಲ, ಅವನೆಂದಿಗೂ ನನಗೆ ಅಗೋಚರನಾಗುವುದಿಲ್ಲ, ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ ಅನ್ನೋ ಒಂದು ದೊಡ್ಡ ಭರವಸೆ ಸಿಗೋದು ಆ ಸಕಲಾಧಾರತ್ವದ ಅರಿವಿನಿಂದಲೇ ಅಲ್ವಾ? ಆ ಅರಿವು ಅದು ಒಂದು ಬಲವಾದ ಶರಣಾಗತಿಯನ್ನ ತರುತ್ತೆ. ಹೌದು, ಶರಣಾಗತಿ 2 ದೃಷ್ಟಿಕೋನಗಳಿಂದ ಬರುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಆದರೆ ಭಕ್ತಿಯ ಉಗಮಕ್ಕೆ, ಆ ಅನುಭವದ ತೀವ್ರತೆಗೆ ಯಾವುದು ಹೆಚ್ಚು ನೇರ ಕಾರಣ ಆಗ್ಬೋದು ಅಂತ ಯೋಚನೆ ಮಾಡಿದ್ರೆ, ಪ್ರಹ್ಲಾದನ ಕಥೆಯನ್ನೇ ನೋಡಿ. ಭಾಗವತ 7:56. ಆತ ಅಸುರ ಬಾಲಕರಿಗೆ ಕೊನೆಯಲ್ಲಿ ಹೇಳೋ ಅತ್ಯಂತ ಮುಖ್ಯವಾದ ಮಾತೇನು ಅಂದ್ರೆ, ಮನುಷ್ಯನ ಪರಮ ಗುರಿಯಾದ ಏಕಾಂತ ಭಕ್ತಿ ಹೇಗೆ ಹುಟ್ಟುತ್ತೆ? ಅದಕ್ಕೆ ಉತ್ತರ ಕೊಡ್ತಾನೆ, ಭಗವಂತನು ಎಲ್ಲೆಡೆ ಇದ್ದು ಎಲ್ಲರನ್ನೂ ಪ್ರೇರೇಪಿಸುತ್ತಾನೆ. ಯಹ ಸರ್ವತ್ರ ತತ ಈಕ್ಷಣಂ ಅನ್ನೋ ಅನುಸಂಧಾನದಿಂದಲೇ ಆ ಭಕ್ತಿ ಹುಟ್ಟುತ್ತೆ ಅಂತ. ಅಂದ್ರೆ ಭಕ್ತಿಯ ಆಳವಾದ ಅನುಭವಕ್ಕೆ ಪ್ರೇರಕತ್ವದ ಚಿಂತನೆ ಒಂದು ನೇರವಾದ ಕೊಂಡಿ ಇದ್ದಾಗೆ. ಇನ್ನು ಗಾಯತ್ರಿ ಮಂತ್ರವನ್ನೇ ತಗೊಂಡ್ರೆ, ಸವಿತುಹು ಪದದ ಅರ್ಥ ನೋಡಿ. ಸೃಷ್ಟಿಕರ್ತ, ಪ್ರೇರಕ, ಭರ್ಗಃ, ಪೋಷಕ, ಪ್ರೇರಕ, ಸಂಹಾರಕ, ದೇವಸ್ಯ, ಲೀಲೆ ಮಾಡುವನು, ಆನಂದ ಕೊಡುವನು, ಪ್ರೇರಿಸುವನು. ಈ ಪದಗಳೆಲ್ಲವೂ ಅವನ ಕ್ರಿಯಾಶೀಲವಾದ ಪ್ರೇರಕವಾದ ಶಕ್ತಿಯನ್ನ ಹೆಚ್ಚಾಗಿ ಒತ್ತಿ ಹೇಳೋ ತರ ಕಾಣಿಸುತ್ತೆ.
ಎಲ್ಲಕ್ಕಿಂತ ಮುಖ್ಯವಾಗಿ ಮಂತ್ರದ ಕೊನೆಯಲ್ಲಿ ಬರುವ ಪ್ರಾರ್ಥನೆ ಯೋನಃ ಪ್ರಚೋದಯಾತ್ ಅಂದ್ರೆ ಯಾರು ನಮ್ಮ ಬುದ್ಧಿಗಳನ್ನ ಪ್ರೇರೇಪಿಸುವನು. ಇದು ನೇರವಾಗಿ ಅವನ ಪ್ರೇರಕ ಶಕ್ತಿಯನ್ನ ಕುರಿತಿದ್ದೆ ಅಲ್ವಾ? ನಮ್ಮ ಬುದ್ಧಿಯನ್ನ ಪ್ರೇರೇಪಿಸು ಅಂತ ನಾವು ಕೇಳಿಕೊಳ್ಳುವಾಗ ಅವನ ಆ ಪ್ರೇರಕ ಶಕ್ತಿಯ ಅರಿವು ತಾನಾಗಿಯೇ ಪ್ರಮುಖವಾಗುತ್ತೆ. ನೀವು ಗಾಯತ್ರಿ ಮಂತ್ರದ ಪ್ರಚೋದಯಾತ್ ಭಾಗವನ್ನ ಸರಿಯಾಗಿಯೇ ಗುರುತಿಸಿದ್ದೀರಿ. ಅದು ಪ್ರೇರಣೆಗಾಗಿಯೇ ಇರುವ ಪ್ರಾರ್ಥನೆ ನಿಜ. ಆದರೆ ಗ್ರಂಥದಲ್ಲಿ ಮಂತ್ರದ ಪೂರ್ಣ ವಿಶ್ಲೇಷಣೆಯನ್ನ ನಾವು ನೋಡಿದರೆ ತತ್ ವರೆಣ್ಯಂ ಧೀಮಹಿ ಮುಂತಾದ ಆರಂಭಿಕ ಪದಗಳಿದೆಯಲ್ಲ, ಅವು ಅವನ ಸ್ಥಿರವಾದ ಅಚರವಾದ ಆಧಾರಭೂತವಾದ ಸ್ವರೂಪವನ್ನ ಅಂದ್ರೆ ಅವನ ಇರುವಿಕೆಯನ್ನ ಮೊದಲು ಸ್ಥಾಪಿಸ್ತವೆ. ಆ ಅಸ್ತಿತ್ವದ ನೆಲೆಯಲ್ಲೇ ಅವನು ಸವಿತೃವಾಗಿ ಭರ್ಗನಾಗಿ ದೇವನಾಗಿ ಕಾರ್ಯನಿರ್ವಹಿಸ್ತಾನೆ. ನನ್ನ ಪ್ರಶ್ನೆ ಇಷ್ಟೇ, ಸರ್ವವ್ಯಾಪಕತ್ವದ ಅರಿವು ಅನ್ನೋದು ಕೇವಲ ಒಂದು ಬೌದ್ಧಿಕ ತಿಳುವಳಿಕೆಯೇ? ಅದೊಂದು ಅನುಭವ ಸ್ಥಿತಿಯಲ್ವೇ? ಈಶಾವಾಸ್ಯೋಪನಿಷತ್ತು ಹೇಳೋ ಹಾಗೆ ಎಲ್ಲವೂ ಭಗವಂತನಲ್ಲಿ ಇವೆ ಅಂತ ಕಾಣುವವನಿಗೆ ಶೋಕಮೋಹಗಳಿಲ್ಲ ಅಂತ ಹೇಳುವಾಗ ಅದು ಕೇವಲ ತಲೆಗೆ ತಿಳಿದ ವಿಷಯ ಅಲ್ಲ, ಅದು ಹೃದಯಕ್ಕೆ ಅನುಭವ ಆಗುವ ಸ್ಥಿತಿಯಲ್ವಾ? ಸರ್ವವ್ಯಾಪಕತ್ವದ ಅರಿವು ಅನುಭವಕ್ಕೆ ಬರೋದಿಲ್ಲ ಅಂತ ನಾನು ಖಂಡಿತ ಹೇಳ್ತಿಲ್ಲ. ಅದು ಖಂಡಿತ ಬರುತ್ತೆ. ಆದ್ರೆ ದೈನಂದಿನ ಜೀವನದ ಪ್ರತಿ ಕ್ಷಣದಲ್ಲೂ, ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ, ನಮ್ಮ ಮನಸ್ಸಿನಲ್ಲಿ ಏಳುವ ಪ್ರತಿಯೊಂದು ಯೋಚನೆಯಲ್ಲೂ ಆ ಭಗವಂತನ ಪ್ರೇರಣೆಯನ್ನ ಗುರುತಿಸೋಕೆ ಪ್ರಯತ್ನಿಸೋದಿದೆಯಲ್ಲ, ಇದು ಹೆಚ್ಚು ಕ್ರಿಯಾಶೀಲವಾದ ಅನುಭವಕ್ಕೆ ಸುಲಭವಾಗಿ ಸಿಗುವ ಸಾಧನೆಯಲ್ವಾ ಅಂತ ನನ್ನ ಪ್ರಶ್ನೆ. ಪ್ರಹ್ಲಾದ ಹೇಳಿದ ಹಾಗೆ ಭಾಗವತ 7:756 ಈ ಪ್ರೇರಕತ್ವದ ಚಿಂತನೆಯಿಂದಲೇ ಏಕಾಂತ ಭಕ್ತಿ ಉಕ್ಕಿ ಬರುತ್ತೆ. ಅಂದ್ರೆ ಆಳವಾದ ಒಂದು ವೈಯಕ್ತಿಕ ಭಕ್ತಿಯ ಅನುಭವಕ್ಕೆ ಈ ಪ್ರೇರಕತ್ವದ ಚಿಂತನೆ ಹೆಚ್ಚು ಸಹಕಾರಿ ಅಂತ ನನಗನ್ಸುತ್ತೆ. ನೀವು ಹೇಳಿದ ಆ ಸ್ಥಿರ ಮತ್ತು ಕ್ರಿಯಾಶೀಲ ಅನ್ನೋ ವಿಭಾಜನೆ ಅದು ಕುತೂಹಲಕಾರಿಯಾಗಿದೆ. ಹೌದು, ಸರ್ವವ್ಯಾಪಕತ್ವವು ಅವನ ಇರುವಿಕೆಯನ್ನ ಹೇಳಿದೆ, ಸರ್ವ ಪ್ರೇರಕತ್ವವು ಅವನ ಕಾರ್ಯವನ್ನ ಡೂಯಿಂಗ್ ಕಾಸಿಂಗ್ ಅನ್ನೋ ಹೇಳುತ್ತೆ. ಆದ್ರೆ ಆ ಇರುವಿಕೆಯೇ ಈ ಕಾರ್ಯಕ್ಕೆ ಮೂಲ ಅಲ್ವಾ? ಅವನು ಎಲ್ಲೆಡೆ ವ್ಯಾಪಿಸಿ ಎಲ್ಲಕ್ಕೂ ಆಧಾರವಾಗಿ ಇರೋದ್ರಿಂದಲೇ ಅಲ್ಲವೇ ಎಲ್ಲವನ್ನೂ ಪ್ರೇರೇಪಿಸಲು ಶಕ್ತನಾಗುತ್ತಾನೆ. ಆಧಾರವೇ ಇಲ್ದಿದ್ರೆ ಯಾವುದನ್ನ ಪ್ರೇರೇಪಿಸೋಕೆ ಸಾಧ್ಯ? ಗ್ರಂಥದಲ್ಲಿ ತತ್ ಪದದ ವಿವರಣೆಯಲ್ಲೇ ಇದೆಯಲ್ಲ, ಅವನು ಎಲ್ಲಾ ದೇಶಕಾಲಗಳಲ್ಲಿ ವ್ಯಾಪಿಸಿರುವುದರಿಂದ ಆ ದೇಶಕಾಲಗಳಿಗೂ ಆಧಾರನಾಗಿ ನಿಂತು ಅವನನ್ನು ನಿಯಂತ್ರಿಸುತ್ತಾನೆ, ಪ್ರೇರೇಪಿಸುತ್ತಾನೆ ಅಂತ. ಹೌದು, ಆಧಾರವನ್ನ ನಾನು ನಿರಾಕರಿಸ್ತಿಲ್ಲ. ಆದ್ರೆ ಸಾಧಕನ ದೃಷ್ಟಿಯಿಂದ ಅಹಂಕಾರವನ್ನ ಕಳಚಲಿಕ್ಕೆ ಯಾವುದು ಹೆಚ್ಚು ಪರಿಣಾಮಕಾರಿ? ಎಲ್ಲವೂ ದೇವರ ಆಧಾರದಲ್ಲಿವೆ ಅಂತ ತಿಳಿಯೋದೋ, ಅಥವಾ ನಾನು ಮಾಡುವ ಪ್ರತಿಯೊಂದು ಕ್ರಿಯೆಯ ಹಿಂದೆಯೂ ಆ ದೇವರ ಪ್ರೇರಣೆ ಇದೆ, ನನ್ನನ್ನು ಒಳಗೊಂಡಂತೆ ಎಲ್ಲ ಜೀವಿಗಳ ಚಟುವಟಿಕೆಗಳ ಹಿಂದಿನ ಚಾಲಕ ಶಕ್ತಿ ಆತನೇ ಅಂತ ಅರಿಯೋದು? ನಾನು ಮಾಡ್ತೇನೆ ಅನ್ನೋ ಆ ಭಾವವನ್ನ ತೊಡೆಯಲಿಕ್ಕೆ ಭಗವಂತನೇ ನನ್ನ ಮೂಲಕ ಮಾಡಿಸ್ತಿದ್ದಾನೆ ಅನ್ನೋ ಅರಿವು ಹೆಚ್ಚು ನೇರವಾದ ಸಾಧನ ಅಲ್ವಾ? ಕಪಿಲಮುನಿ ದೇವಹೂತಿಗೆ ಹೇಳ್ದ ಹಾಗೆ ಭಾಗವತ 3:29-41 ಎಲ್ಲ ಜೀವಿಗಳಲ್ಲೂ ಅಂತರ್ಯಾಮಿಯಾಗಿ ಅವರ ಮೂಲಕ ಕ್ರಿಯೆಗಳನ್ನು ನಡೆಸುತ್ತಾನೆ ಅನ್ನೋ ಚಿಂತನೆ, ಅದು ಕರ್ತೃತ್ವದ ಅಭಿಮಾನವನ್ನ, ಅಂದ್ರೆ ನಾನು ಮಾಡುವನು ಅನ್ನೋ ಅಹಂಕಾರವನ್ನ ನಿವಾರಿಸುತ್ತೆ. ಗೀತೆಯ 6 ಮೂರ್ತಿರು ಸಂದರ್ಭಕ್ಕೆ ಮತ್ತೆ ಬರೋದಾದ್ರೆ, ನನ್ನನ್ನು ಎಲ್ಲೆಡೆ ಕಾಣು, ಎಲ್ಲವನ್ನೂ ನನ್ನಲ್ಲಿ ಕಾಣು ಅಂತ ಹೇಳಿದ ತಕ್ಷಣವೇ ಕೃಷ್ಣನು ಅವನಿಗೆ ನಾನು ನಾಶವಾಗುವುದಿಲ್ಲ, ಅವನು ನನಗೆ ನಾಶವಾಗುವುದಿಲ್ಲ ಅಂತ ಅಭಯವನ್ನ ಕೊಡ್ತಾನೆ. ಇದು ಅದೆಷ್ಟು ಬಲವಾದ ಶರಣಾಗತಿಯ ಭಾವವನ್ನ ಮೂಡಿಸುತ್ತೆ. ಸರ್ವವ್ಯಾಪಕತ್ವ ಮತ್ತು ಸಕಲಾಧಾರತ್ವದ ಅರಿವು ಬಂದಾಗ ಇಡೀ ಜಗತ್ತೇ ಭಗವಂತನ ಅಧೀನ, ನಾನು ಅವನ ಅಧೀನ ಅನ್ನೋ ಅರಿವು ಮೂಡಿ ಶರಣಾಗತಿಯು ತಾನಾಗಿಯೇ ಬರುತ್ತೆ. ಪ್ರೇರಣೆಯ ಚಿಂತನೆಯಲ್ಲೂ ಶರಣಾಗತಿ ಇದೆ ಖಂಡಿತ. ಆದರೆ ಮೂಲ ಆಧಾರದ ಅರಿವು ಬಂದಾಗ ಆ ಶರಣಾಗತಿ ಹೆಚ್ಚು ಸಮಗ್ರ ಮತ್ತು ದೃಢವಾಗತ್ತೆ ಅಂತ ನನಗನ್ಸುತ್ತೆ. ಗ್ರಂಥದಲ್ಲಿ ಗಾಯತ್ರಿ ಮಂತ್ರದ ಪದಗಳ ವಿಶ್ಲೇಷಣೆಯನ್ನ ಇನ್ನೊಮ್ಮೆ ನೋಡಿದ್ರೆ, ಸವಿತುಹು ಸೃಷ್ಟಿಕರ್ತ ಪ್ರೇರಕ, ಭರ್ಗಃ ಪೋಷಕ ಪ್ರೇರಕ ಸಂಹಾರಕ, ದೇವಸ್ಯ ಲೀಲೆ ಮಾಡುವವನು, ಆನಂದ ಕೊಡುವವನು, ಪ್ರೇರಿಸುವವನು, ಕೊನೆಗೆ ಪ್ರಚೋದಯಾತ್ ಪ್ರೇರೇಪಿಸಲಿ. ಈ ಪದಗಳ ವಿವರಣೆಗಳಲ್ಲಿ ಪ್ರೇರಕ ಅನ್ನೋ ಅರ್ಥ ಪದೇ ಪದೇ ಹೊಳೆಯುತ್ತೆ ಅನ್ನೋದು ನನಗೆ ಕಾಣಿಸುತ್ತೆ. ಗ್ರಂಥಕರ್ತರು ಈಶಾವಾಸ್ಯದ ಮೂಲಕ ಎರಡೂ ತತ್ವಗಳ ಮಹತ್ವವನ್ನ ಹೇಳಿದ್ರೂ ಕೂಡ ಭಾಗವತದ ಪ್ರಹ್ಲಾದ, ಕಪಿಲ, ಹಂಸಾವತಾರದಂಥ ಉದಾಹರಣೆಗಳು ಮತ್ತೆ ಗಾಯತ್ರಿ ಮಂತ್ರದ ಅಂತಿಮ ಪ್ರಾರ್ಥನೆಯಾದ ಪ್ರಚೋದಯಾತ್ ಇದೆಯಲ್ಲ, ಇವು ಸಾಧಕನ ದೈನಂದಿನ ಅನುಸಂಧಾನದಲ್ಲಿ ಪ್ರೇರಕತ್ವದ ಕಡೆಗೆ ಹೆಚ್ಚು ಒತ್ತು ನೀಡುವಂತೆ ಕಾಣುತ್ತೆ.
ಯೋನಃ ಪ್ರಚೋದಯಾತ್ ಅಂದ್ರೆ ಲಕ್ಷ್ಮೀ ಮುಂತಾದ ದೇವತೆಗಳನ್ನು ಪ್ರೇರಿಸುವ ಆ ಭಗವಂತನು ನಮ್ಮ ಬುದ್ಧಿಯನ್ನೂ ಪ್ರೇರಿಸಲಿ ಅನ್ನೋ ಅತ್ಯಂತ ಕ್ರಿಯಾಶೀಲವಾದ ವೈಯಕ್ತಿಕವಾದ ಪ್ರಾರ್ಥನೆಯಿದು. ಹೌದು, ನೀವು ಹೇಳಿದ್ ನಿಜ. ಗ್ರಂಥದಲ್ಲಿ ಗಾಯತ್ರಿ ಪದಗಳ ವಿಶ್ಲೇಷಣೆ ನಿಜಕ್ಕೂ ಎರಡೂ ಆಯಾಮಗಳನ್ನು ಸಮರ್ಥವಾಗಿ ತೋರಿಸುತ್ತೆ. ಅದರಲ್ಲಿ ಸಂಶಯ ಇಲ್ಲ. ಉದಾಹರಣೆಗೆ ವರೇಣ್ಯಂ ಪದಕ್ಕೆ ಅರ್ಥ ಹೇಳುವಾಗ ಸಕಲಾಧಾರಕತ್ವ ಮತ್ತು ಸರ್ವಪ್ರೇರಕತ್ವ ಈ ಎರಡೂ ಗುಣಗಳಿಂದ ಅವನು ಶ್ರೇಷ್ಠನು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಭರ್ಗಃ ಪದಕ್ಕೂ ಅಷ್ಟೇ. ಪೋಷಣೆ, ಪ್ರೇರಣೆ, ಸಂಹಾರ ಮಾಡುವನಾಗಿ ಆ ಕ್ರಿಯೆಗಳಿಗೆ ತಾನೇ ಆಧಾರನೂ ಹೌದು, ಆ ಕ್ರಿಯೆಗಳನ್ನು ಮಾಡುವರಲ್ಲಿ ಅಂತರ್ಯಾಮಿಯಾಗಿ ಪ್ರೇರಕನೂ ಹೌದು ಅಂತ ವಿವರಿಸಲಾಗಿದೆ. ದೇವಸ್ಯ ಪದಕ್ಕೂ ಸಕಲಾಧಾರಕ, ಸರ್ವಪ್ರೇರಕ ಅಂತ ಸ್ಪಷ್ಟವಾಗಿ ಹೇಳಿ ಆ ಎರಡೂ ಭಾವದಿಂದ ಕ್ರೀಡಿಸುವನು ಅಂತಾನೂ ಹೇಳಿದ್ದಾರೆ. ಹಾಗಾಗಿ ಗ್ರಂಥಕರ್ತರು ಇವೆರಡನ್ನು ಬೇರ್ಪಡಿಸಲಾಗದಂತೆ ಸಮಾನ ಮಹತ್ವವುಳ್ಳದಾಗಿ ಕಂಡಿದ್ದಾರೆ ಅಂತ ನನ್ಗನ್ಸುತ್ತೆ. ಆದರೆ ನೀವು ಹೇಳಿದಾಗೆ ಪ್ರಚೋದಯಾತ್ ಅನ್ನೋದು ಪ್ರೇರಣೆಯ ಅನುಭವವನ್ನ ನೇರವಾಗಿ ಬಯಸುವ ಪ್ರಾರ್ಥನೆ ಆದ್ದರಿಂದ ಸಾಧನೆಯಲ್ಲಿ ಅದಕ್ಕೊಂದು ವಿಶೇಷ ಸ್ಥಾನ ಇರಬಹುದು, ಒಪ್ತೇನೆ. ಆದರೆ ಆ ಪ್ರಾರ್ಥನೆ ಫಲಿಸಬೇಕಾದ್ರೆ ಅವನು ತತ್ಸ್ವರೂಪನಾದ, ವರೇಣ್ಯನಾದ, ಭರ್ಗಸ್ವರೂಪನಾದ ದೇವ ಅನ್ನೋ ಆಧಾರಭೂತವಾದ ಅರಿವು ಮೊದಲು ಬೇಕಲ್ವೇ? ಅಡಿಪಾಯವಿಲ್ಲದೆ ಕಟ್ಟಡ ಹೇಗ್ ನಿಲ್ಲುತ್ತೆ ಹೇಳಿ? ನಿಮ್ಮ ಅಡಿಪಾಯದ ಹೋಲಿಕೆ ಚೆನ್ನಾಗಿದೆ. ಅಡಿಪಾಯ ಮುಖ್ಯವೇ, ಇಲ್ಲ ಅಂತಲ್ಲ. ಆದರೆ ನಾವು ಬದುಕಿರೋದು, ಅನುಭವಿಸೋದು ಕಟ್ಟಡದ ಒಳಗೆ, ಅಡಿಪಾಯದ ಮೇಲಲ್ಲ ಅಲ್ವಾ? ದೈನಂದಿನ ಜೀವನದಲ್ಲಿ ಆ ಅಡಿಪಾಯದ ಅಂದ್ರೆ ಸಕಲಾಧಾರತ್ವದ ಅರಿವಿನ ಜೊತೆಗೆ ನಮ್ಮೊಳಗಿನ ಭಗವಂತನ ಕ್ರಿಯಾಶೀಲ ಪಾತ್ರದ ಅಂದ್ರೆ ಪ್ರೇರಕತ್ವದ ಅನುಸಂಧಾನವು ನಮ್ಮನ್ನು ಹೆಚ್ಚು ಜೀವಂತವಾಗಿರಿಸುತ್ತೆ, ನಮ್ಮ ಸಾಧನೆಯನ್ನ ಹೆಚ್ಚು ವೈಯಕ್ತಿಕಗೊಳಿಸುತ್ತೆ ಅಂತ ನನ್ನ ಭಾವನೆ. ಕೇವಲ ಎಲ್ಲವೂ ಅವನ ಆಧಾರದ ಮೇಲೆ ನಿಂತಿದೆ ಅನ್ನೋ ಒಂದು ಬೌದ್ಧಿಕ ತಿಳುವಳಿಕೆ ಮಾತ್ರ ಇದ್ರೆ ಕೆಲವೊಮ್ಮೆ ಸಾಧಕ ಒಂದು ರೀತಿಯ ನಿಷ್ಕ್ರಿಯತೆಗೆ ಜಾರುವ ಅಪಾಯವೂ ಇರಬಹುದು ಅಂತ ನನಗನ್ಸುತ್ತೆ. ಅದಕ್ಕೆ ಬದಲಾಗಿ, ಇಲ್ಲ, ನನ್ನ ಪ್ರತಿ ಉಸಿರು, ಪ್ರತಿ ಯೋಚನೆ, ಪ್ರತಿ ಕ್ರಿಯೆಯ ಹಿಂದೆಯೂ ಆ ಚೈತನ್ಯದ ಪ್ರೇರಣೆ ಇದೆ ಅನ್ನೋ ಅರಿವು ನಮ್ಮನ್ನು ಸದಾ ಎಚ್ಚರದಿಂದಿರಿಸುತ್ತೆ, ಅವನೊಂದಿಗೆ ಒಂದು ನಿರಂತರ ಸಂವಾದದಲ್ಲಿರುವ ಹಾಗೆ ಮಾಡುತ್ತೆ. ನಿಷ್ಕ್ರಿಯತೆಯ ಅಪಾಯವನ್ನ ನಾನು ಸಂಪೂರ್ಣವಾಗಿ ಒಪ್ಪೋದಿಲ್ಲ. ಯಾಕಂದ್ರೆ ಸರ್ವವ್ಯಾಪಕತ್ವದ ಅರಿವು ಅನ್ನೋದು ನಿಷ್ಕ್ರಿಯತೆ ಅಲ್ಲ, ಅದು ಎಲ್ಲವನ್ನೂ ಒಳಗೊಳ್ಳುವ ಒಂದು ವಿಶಾಲವಾದ ದೃಷ್ಟಿ. ಆ ದೃಷ್ಟಿ ಬಂದಾಗ ನಾನು ಅನ್ನೋ ಪ್ರತ್ಯೇಕ ಅಸ್ತಿತ್ವದ ಭಾವನೆ, ಕರ್ತೃತ್ವದ ಅಹಂಕಾರ ಅದು ತಾನಾಗೇ ಕರಗುತ್ತೆ. ಯಾಕಂದ್ರೆ ನಾನು ಅನ್ನೋದು ಆ ಸರ್ವವ್ಯಾಪಿ ಚೈತನ್ಯದ ಒಂದು ಸಣ್ಣ ಅಂಶ ಮಾತ್ರ, ಅದರಲ್ಲೇ ಅಡಗಿದೆ ಅನ್ನೋ ತಿಳುವಳಿಕೆ ಬರುತ್ತೆ. ಆಗ ನಾನು ಮಾಡುವವನು ಅನ್ನೋ ಭಾವಕ್ಕೆ ಅವಕಾಶವೇ ಇರೋದಿಲ್ಲ. ಈ ವಿಶಾಲ ದೃಷ್ಟಿಯೇ ಸ್ಥಿತಪ್ರಜ್ಞತೆಗೆ ಅಂದ್ರೆ ಸಮಚಿತ್ತತೆಗೆ ದಾರಿ ಮಾಡಿಕೊಡುತ್ತೆ. ಸರಿ, ಒಟ್ಟಿನಲ್ಲಿ ಹೇಳೋದಾದ್ರೆ ಭಗವಂತನು ಎಲ್ಲಕ್ಕೂ ಆಧಾರನೂ ಹೌದು, ಸಕಲಾಧಾರಕ, ಮತ್ತೆ ಎಲ್ಲವನ್ನೂ ಪ್ರೇರೇಪಿಸುವವನೂ ಹೌದು, ಸರ್ವಪ್ರೇರಕ. ಇವೆರಡೂ ಅವನ ಸ್ವರೂಪದ ಬೇರ್ಪಡಿಸಲಾಗದ ಅಂಗಗಳು. ನನ್ನ ದೃಷ್ಟಿಯಲ್ಲಿ ಅವನ ಸಕಲಾಧಾರತ್ವ ಅಥವಾ ಸರ್ವವ್ಯಾಪಕತ್ವದ ಅರಿವು ಅದು ಜ್ಞಾನದ ಮತ್ತು ಶರಣಾಗತಿಯ ಅಡಿಪಾಯ. ಈ ಅಡಿಪಾಯ ಗಟ್ಟಿಯಾದಂತೆ ಅವನ ಪ್ರೇರಕತ್ವದ ಅನುಭವವು ತಾನಾಗೇ ಸ್ಪಷ್ಟವಾಗುತ್ತಾ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ನನ್ನ ನಿಲುವಿನ ಸಾರಾಂಶವನ್ನ ಹೇಳೋದಾದ್ರೆ, ಭಗವಂತನ ಸರ್ವವ್ಯಾಪಕತ್ವವನ್ನ ಒಪ್ಪಿಕೊಳ್ಳುತ್ತಲೇ ಸಾಧಕನ ದೈನಂದಿನ ಅನುಸಂಧಾನಕ್ಕೆ, ಆಧ್ಯಾತ್ಮಿಕ ಪ್ರಗತಿಗೆ, ವಿಶೇಷವಾಗಿ ಅಹಂಕಾರವನ್ನ ನಿವಾರಿಸಿ ವೈಯಕ್ತಿಕ ಭಕ್ತಿಯನ್ನ ಬೆಳೆಸ್ಕೊಳ್ಳಿಕ್ಕೆ ಅವನ ಸರ್ವಪ್ರೇರಕತ್ವ ಅಥವಾ ಅಂತರ್ಯಾಮೀತ್ವದ ಚಿಂತನೆ ಇದೆಯಲ್ಲ, ಅದು ಹೆಚ್ಚು ನೇರವಾದ, ಕ್ರಿಯಾಶೀಲವಾದ ಮತ್ತು ಫಲಪ್ರದವಾದ ದಾರಿ ಅಂತ ನನಗನ್ಸುತ್ತೆ. ಗಾಯತ್ರಿ ಮಂತ್ರದ ಅಂತಿಮ ಪ್ರಾರ್ಥನೆಯೂ ಈ ಅಂಶಕ್ಕೆ ಹೆಚ್ಚು ಒತ್ತು ನೀಡುವಂತಿದೆ. ಹೌದು, ನಾವಿಬ್ಬರೂ ಒಪ್ಪಬಹುದಾದ ಒಂದು ಮುಖ್ಯ ಅಂಶ ಏನು ಅಂದ್ರೆ, ಭಗವಂತನ ಈ ಎರಡೂ ಸ್ವರೂಪಗಳು ಸರ್ವವ್ಯಾಪಕತ್ವ ಮತ್ತು ಸರ್ವಪ್ರೇರಕತ್ವ ಇವೆರಡೂ ಸತ್ಯ ಮತ್ತು ಒಂದಕ್ಕೊಂದು ಅತ್ಯಂತ ಆಳವಾಗಿ ಹೆಣೆದುಕೊಂಡಿವೆ. ಇವುಗಳನ್ನ ಸಂಪೂರ್ಣವಾಗಿ ಬೇರ್ಪಡಿಸಿ ನೋಡೋದು ಬಹುಶಃ ಕಷ್ಟ ಸಾಧ್ಯ. ಹೌದು, ಖಂಡಿತ. ಅವು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಆದರೆ ಸಾಧನೆಯ ದಾರಿಯಲ್ಲಿ ನಡೆಯುವಾಗ ಯಾವುದಕ್ಕೆ ನಾವು ಹೆಚ್ಚು ಗಮನ ಕೊಡಬೇಕು ಅಥವಾ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ಯಾವ ಹಂತದಲ್ಲಿ ಯಾವುದು ನಮಗೆ ಹೆಚ್ಚು ಸಹಕಾರಿ ಎನ್ಸುಕ್ಕೆ ಅನ್ನೋ ಬಗ್ಗೆ ವಿಭಿನ್ನ ದೃಷ್ಟಿಕೋನಗಳು ಇರೋಕ್ ಸಾಧ್ಯ ಮತ್ತು ಇರಬೇಕು ಕೂಡ. ಇಂಥ ಚರ್ಚೆಗಳು ಅಂದ್ರೆ ನಮ್ಮ ತಿಳುವಳಿಕೆಯನ್ನ ವಿಸ್ತರಿಸ್ತವೆ. ಖಂಡಿತವಾಗಿ. ಒಂದು ವಿಷಯದ ಬಗ್ಗೆ ಇಂತಹ ಬೇರೆ ಬೇರೆ ಆಯಾಮಗಳನ್ನು ಪರಿಗಣಿಸುವುದರಿಂದಲೇ ನಮ್ಮ ಗ್ರಹಿಕೆ ಆಳವಾಗುತ್ತೆ. ಇಲ್ಲಿ ಮುಖ್ಯವಾದ ವಿಷಯ ಏನು ಅಂದ್ರೆ,
ಈ ಎರಡೂ ದೃಷ್ಟಿಕೋನಗಳಿಗೆ ನಮ್ಮ ಶಾಸ್ತ್ರಗಳಲ್ಲಿ ಮತ್ತು ಮುಖ್ಯವಾಗಿ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾವಂದನೆಯ ಅಂತರಂಗ ಗ್ರಂಥದಲ್ಲಿ ಆಧಾರಗಳಿವೆ. ಹೌದು, ಖಂಡಿತ. ಈ ಗ್ರಂಥವು ಇಂತಹ ಇನ್ನೂ ಅನೇಕ ಆಳವಾದ ವಿಚಾರಗಳನ್ನ, ಅನುಸಂಧಾನದ ಕ್ರಮಗಳನ್ನ ಒಳಗೊಂಡಿದೆ. ಇದು ಕೇವಲ ಒಂದು ಸಣ್ಣ ನೋಟ ಅಷ್ಟೇ. ಈ ಗ್ರಂಥವನ್ನ ಆಳವಾಗಿ ಅಧ್ಯಯನ ಮಾಡಿದ್ರೆ ನಮ್ಮ ಚಿಂತನೆಗೆ ಮತ್ತು ಸಾಧನೆಗೆ ಖಂಡಿತವಾಗಿಯೂ ಹೆಚ್ಚಿನ ಪ್ರೇರಣೆ ಸಿಗುತ್ತೆ. ಹಾಗಾಗಿ ಕೇಳುಗರಿಗೆ ನಮ್ಮದೊಂದು ಕಿವಿಮಾತು ಏನಂದ್ರೆ, ಬಹುಶಃ ಈ ಚರ್ಚೆಯಿಂದ ಒಂದು ಪ್ರಶ್ನೆ ಹುಟ್ಟಿರಬಹುದು. ನಿಮ್ಮ ಅನುಭವದಲ್ಲಿ ಭಗವಂತನು ಎಲ್ಲಕ್ಕೂ ಆಧಾರನಾಗಿರುವ ಆ ವಿಶಾಲವಾದ ತತ್ವವು ನಿಮ್ಮ ಶರಣಾಗತಿಯನ್ನು ಹೆಚ್ಚು ಆಳವಾಗಿಸುತ್ತದೆಯೇ, ಅಥವಾ ನಿಮ್ಮ ಪ್ರತಿಯೊಂದು ಕ್ರಿಯೆ ಹಿಂದೆಯೂ ಅವನ ಪ್ರೇರಣೆಯನ್ನು ಅನುಭವಿಸುವುದು ನಿಮ್ಮ ಅಹಂಕಾರವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಕರಗಿಸುತ್ತದೆಯೇ? ಹೌದು, ಇಂದು ನಾವು ಮಂಡಿಸಿದ ವಾದಗಳು ಮತ್ತೆ ಗ್ರಂಥದ ಆಧಾರಗಳನ್ನ ಪರಿಶೀಲಿಸಿ ಕೇಳುಗರು ತಮ್ಮ ಸ್ವಂತ ಚಿಂತನೆ, ಮನನ ಮತ್ತು ಅನುಸಂಧಾನದ ಮೂಲಕ ತಮ್ಮದೇ ಆದ ತೀರ್ಮಾನಕ್ಕೆ ಬರಬಹುದು. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋ ನಿರ್ಣಯಕ್ಕಿಂತ ಯಾವುದು ತಮ್ಮ ಸಾಧನೆಗೆ ಹೆಚ್ಚು ಪೂರಕ ಅನ್ನೋ ಅರಿವು ಮುಖ್ಯವಾಗುತ್ತೆ. ಹೌದು, ಸರಿ. ಹಾಗಾದ್ರೆ ಮುಂದಿನ ಚರ್ಚೆಯೊಂದಿಗೆ ಮತ್ತೆ ಭೇಟಿಯಾಗೋಣ.